ನಮ್ಮ ಜೊತೆ ಶಾಸಕರಾದಂಥ ಮತ್ತು ಸಚಿವಾಕಾಂಕ್ಷಿಯಾಗಿರ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ದೆಹಲಿಗೆ ಹೋಗ್ತಿದ್ದೀರಾ ಸಚಿವಾಕಾಂಕ್ಷಿಗಳ? ಯಾಕಂದ್ರೆ ಬಹುತೇಕ ಸಚಿವಾಕಾಂಕ್ಷಿಗಳು ದೆಹಲಿಗೆ ಹೋಗಿದ್ದಾರೆ. ತಾವೇ ನಾನು ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದೀನಿ. ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ದೀನಿ, ನಮ್ಮ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದೀನಿ. ಮತ್ತೆ ನಾನು ಹೋಗುವಂಥದ್ದು ಇಲ್ಲ. ಬಹುಶಃ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರ ಹುಟ್ಟಿದಬ್ಬ ಇರೋದ್ರಿಂದ ಮತ್ತು ಹೋಗ್ಲಿಕ್ಕೆ ಬರ್ಬೋದು ಅಂತ ಅನಿಸ್ತದೆ. ಆದರೆ ಇವತ್ತು ನೈಟ್ ಹೋಗ್ತೀನಿ. ಈ ಮಂತ್ರಿ ಸ್ಥಾನಕ್ಕೆ ಇದಕ್ಕಾಗಿ ಹೋಗ್ತಾ ಇಲ್ಲ. ನಮ್ಮ ನಾಯಕರ ಇವತ್ತು ನಾಳೆ ಹುಟ್ಟಿದಬ್ಬ ಇರೋದ್ರಿಂದ, ಖರ್ಗೆ ಸಾಹೇಬ್ರು ಹುಟ್ಟಿದಬ್ಬ ಇರೋದ್ರಿಂದ ಅದಕ್ಕೆ ಹೊರಡಬಹುದು ಅಷ್ಟೇ. ಸರ್, MLA ಗಳ ಜೊತೆಯಲ್ಲಿ MLC ಗಳು ಕೂಡ, ತಾವು ಕೂಡ ಸಚಿವಾಕಾಂಕ್ಷಿಗಳು ಅನ್ನೋಂಥದ್ದು ಅನೇಕ MLC ಗಳು ಹಿರಿಯರು ಹೋಗಿದ್ದಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಹಕ್ಕುಗಳನ್ನು ಕೇಳೋಕ್ಕೆ ಏನು ತಪ್ಪೇನಿಲ್ಲಲ್ಲ. ಪಾಪ ಅವ್ರವ್ರ ಹಕ್ಕುಗಳಿಗೆ MLC ಆದ್ರೇನು MLA ಆದ್ರೇನು ಹಿಂದೆ MLC ಅವ್ರಿಗೆ ಕೊಟ್ಟಿದ್ದಾರಲ್ಲ, ಹಂಗೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೇನೋ. ಅದು ಬೇಡ ಅನ್ನೋ ಹೇಳೋವಂಥದ್ದು ತಪ್ಪಾಗುತ್ತೆ. ಅವ್ರವ್ರ ಇಷ್ಟ, ಅವ್ರ ಹಕ್ಕುಗಳನ್ನ ಕೇಳೋಕ್ಕೆ ಇಷ್ಟ ಇದೆ. ರಾಷ್ಟ್ರ ನಾಯಕರ, ರಾಜ್ಯ ನಾಯಕರ ಭೇಟಿ ಮಾಡಿ ತಮ್ಮ ಹಕ್ಕುಗಳನ್ನ ಮಂಡನೆ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೇನು ತಪ್ಪೇನಿಲ್ಲ. ಸರ್, ಆಗಸ್ಟ್ 6ನೇ ತಾರೀಕು ಅಧಿವೇಶನ ನಡೆಯುತ್ತೆ ಅಂತಿದ್ದಾರೆ. ಅಷ್ಟರೊಳಗೆ ಏನಾದರೂ ಆಗುತ್ತಾ ಅಥವಾ ಇಲ್ವಾ? ಯಾಕಂದ್ರೆ ಒಂದ್ ಕಡೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಅವರ ನಿರ್ಧಾರದ ಮೇಲೆ ನಿಂತಿದೆ. ಅವರು ನಾಳೆ ಅಂದ್ರೆ ನಾಳೆನೇ ಆಗುತ್ತೆ, ಇಲ್ಲ ಅಂದರೆ ಮುಂದೆ ಹೋಗ್ಬೋದು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಶಾಸಕರಾದಂಥ ಮತ್ತು ಸಚಿವಾಕಾಂಕ್ಷಿಯಾಗಿರ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ದೆಹಲಿಗೆ ಹೋಗ್ತಿದ್ದೀರಾ ಸಚಿವಾಕಾಂಕ್ಷಿಗಳ? ಯಾಕಂದ್ರೆ ಬಹುತೇಕ ಸಚಿವಾಕಾಂಕ್ಷಿಗಳು ದೆಹಲಿಗೆ ಹೋಗಿದ್ದಾರೆ. ತಾವೇ ನಾನು ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದೀನಿ. ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ದೀನಿ, ನಮ್ಮ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದೀನಿ. ಮತ್ತೆ ನಾನು ಹೋಗುವಂಥದ್ದು ಇಲ್ಲ. ಬಹುಶಃ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರ ಹುಟ್ಟಿದಬ್ಬ ಇರೋದ್ರಿಂದ ಮತ್ತು ಹೋಗ್ಲಿಕ್ಕೆ ಬರ್ಬೋದು ಅಂತ ಅನಿಸ್ತದೆ. ಆದರೆ ಇವತ್ತು ನೈಟ್ ಹೋಗ್ತೀನಿ. ಈ ಮಂತ್ರಿ ಸ್ಥಾನಕ್ಕೆ ಇದಕ್ಕಾಗಿ ಹೋಗ್ತಾ ಇಲ್ಲ. ನಮ್ಮ ನಾಯಕರ ಇವತ್ತು ನಾಳೆ ಹುಟ್ಟಿದಬ್ಬ ಇರೋದ್ರಿಂದ, ಖರ್ಗೆ ಸಾಹೇಬ್ರು ಹುಟ್ಟಿದಬ್ಬ ಇರೋದ್ರಿಂದ ಅದಕ್ಕೆ ಹೊರಡಬಹುದು ಅಷ್ಟೇ. ಸರ್, MLA ಗಳ ಜೊತೆಯಲ್ಲಿ MLC ಗಳು ಕೂಡ, ತಾವು ಕೂಡ ಸಚಿವಾಕಾಂಕ್ಷಿಗಳು ಅನ್ನೋಂಥದ್ದು ಅನೇಕ MLC ಗಳು ಹಿರಿಯರು ಹೋಗಿದ್ದಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಹಕ್ಕುಗಳನ್ನು ಕೇಳೋಕ್ಕೆ ಏನು ತಪ್ಪೇನಿಲ್ಲಲ್ಲ. ಪಾಪ ಅವ್ರವ್ರ ಹಕ್ಕುಗಳಿಗೆ MLC ಆದ್ರೇನು MLA ಆದ್ರೇನು ಹಿಂದೆ MLC ಅವ್ರಿಗೆ ಕೊಟ್ಟಿದ್ದಾರಲ್ಲ, ಹಂಗೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೇನೋ. ಅದು ಬೇಡ ಅನ್ನೋ ಹೇಳೋವಂಥದ್ದು ತಪ್ಪಾಗುತ್ತೆ. ಅವ್ರವ್ರ ಇಷ್ಟ, ಅವ್ರ ಹಕ್ಕುಗಳನ್ನ ಕೇಳೋಕ್ಕೆ ಇಷ್ಟ ಇದೆ. ರಾಷ್ಟ್ರ ನಾಯಕರ, ರಾಜ್ಯ ನಾಯಕರ ಭೇಟಿ ಮಾಡಿ ತಮ್ಮ ಹಕ್ಕುಗಳನ್ನ ಮಂಡನೆ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೇನು ತಪ್ಪೇನಿಲ್ಲ. ಸರ್, ಆಗಸ್ಟ್ 6ನೇ ತಾರೀಕು ಅಧಿವೇಶನ ನಡೆಯುತ್ತೆ ಅಂತಿದ್ದಾರೆ. ಅಷ್ಟರೊಳಗೆ ಏನಾದರೂ ಆಗುತ್ತಾ ಅಥವಾ ಇಲ್ವಾ? ಯಾಕಂದ್ರೆ ಒಂದ್ ಕಡೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಅವರ ನಿರ್ಧಾರದ ಮೇಲೆ ನಿಂತಿದೆ. ಅವರು ನಾಳೆ ಅಂದ್ರೆ ನಾಳೆನೇ ಆಗುತ್ತೆ, ಇಲ್ಲ ಅಂದರೆ ಮುಂದೆ ಹೋಗ್ಬೋದು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.